ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ದಳಮ್ಮ ನೀರು ಕಾಯಿಸಿದ್ದೀನಿ. ಬಾಯ್ ಚಿನ್ನಮ್ಮ, ಬಾಯ್ ಬಾಯ್. ತಕ್ಕಾಲಿ ಇಂದ ನಮ್ಮ ದೊಡ್ಡಮ್ಮ ಬಂದಿತ್ತು. ನಮ್ಮ ದೊಡ್ಡಮ್ಮನ ಪಾಪುನು ಇಬ್ಬರು ಬಂದಿದ್ದರು ಮಕ್ಕಳು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಅವರು ಮನೆಯಲ್ಲೇ ಉಳ್ಕೊಂಡ್ರು. ನಾವು ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಬೇಕು ಅಂತ 2.5 ವರ್ಷದಿಂದ ಅಂದ್ಕೊಳ್ತಾನೆ ಇದ್ವಿ. ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಟೈಮ್ ಕೂಡ ಸಿಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಏನಾದರೂ ಒಂದು ಬರ್ತಾ ಇತ್ತು, ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹರಕೆಗಳು ಸುಮಾರಿದ್ದಾವೆ, ಒಂದೊಂದಾಗಿ ತೀರಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಏನು ಆ ಹರಕೆ, ಯಾಕೆ ಆ ಹರಕೆನ ಕಟ್ಕೊಂಡಿದ್ವಿ ಅಂತ ಅಂದರೆ, ನಮಗೆ ಮದುವೆಯಾಗಿ 2.5 ವರ್ಷ ಮಕ್ಕಳಿರಲಿಲ್ಲ. ಸೊ ಆವಾಗ ನಾನು ತುಂಬ ದೇವ್ರುಗಳಿಗೆ ಹೋಗಿದ್ದೀನಿ, ತುಂಬ ದೇವ್ರುಗಳನ್ನ ಸುತ್ತಿದ್ದೀನಿ. ಎಷ್ಟು ಪೂಜೆ ಮಾಡಿದ್ರೂ ಕೂಡ ನೆಮ್ಮದಿ ಅನ್ನೋದೇ ಇರ್ತಿರಲಿಲ್ಲ. ಇದೊಂದು ದೇವ್ರನ್ನ ನಾನು ಕಡೆಯದಾಗಿ ಅಯ್ಯೋ ಯಾವ ದೇವರು ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡು ಕೈ ಬಿಡೋವಂಥ ಸಮಯದಲ್ಲಿ ನನಗೆ ಕೈ ಹಿಡಿದು ನಡೆಸಿ ಕಾಪಾಡಿರೋ ಅಂಥ ದೇವರೇ ನನ್ನ ನರಸಿಂಹಸ್ವಾಮಿ. 2 ಅಬಾರ್ಷನ್ ಆಗಿ 2.5 ವರ್ಷದಿಂದ ಮಕ್ಕಳಾಗ್ತಾ ಇರಲಿಲ್ಲ. ಬಟ್ ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ 15 ಡೇಸಲ್ಲಿ ನಾನು ಗುಡ್ ನ್ಯೂಸ್ನ ಕೇಳಿದ್ದೀನಿ. ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ಯಾವುದೋ ಒಂದು ಆಗಲಿ ಆರೋಗ್ಯವಾಗಿದ್ದರೆ ಸಾಕು, ನಮ್ಮ ಮನೇಲೊಂದು ಖುಷಿಯಾಗಿದ್ದರೆ ಸಾಕು ಅಂತ ಅಂದ್ಕೊಂಡಿದ್ದಿದ್ದು. ದೇವ್ರ ಕರುಣೆಯಿಂದಲೇ ನನ್ನ ಮಗಳು ಹುಟ್ಟಿದ್ಲು. ಅವಳು ಹುಟ್ಟಿದಾಗ ನನಗೆ ಆಗಿದ್ದು ಖುಷಿನ ನಾನು ಇವತ್ತಿಗೂ ನಾನು ಮರೆಯೋದೂ ಇಲ್ಲ. ಇವಾಗ ಅವಳಿಗೆ 3 ವರ್ಷ ಆದರೂ ಕೂಡ ಹರಕೆನ ತೀರ್ಸೋಕ್ಕಾಗಿರಲಿಲ್ಲ. ಯಾಕಂದರೆ ಅವಳಿಂದನೇ ನಮ್ಮ ಚಿಕ್ಕ ಮಗಳು ಹುಟ್ಟಿದ್ಲು. ಇವಳನ್ನ ಕಳ್ಕೊಳ್ಳೋ ಅಷ್ಟು ನಮಗಿದಿರಲಿಲ್ಲ. ಇಲ್ದೋದಾಗ ಕಷ್ಟಪಟ್ಟು ಮತ್ತೆ ದೇವರು ಕೊಟ್ಟಾಗ ನಾವೇ ಕಿತ್ಕೊಂಡ್ರೆ ಇನ್ನೊಂದ್ಸಲಿ ಬೇಕು ಅಂದರೂ ಕೂಡ ಕೊಡಲ್ಲ ಅಂತ ಅಂದ್ಕೊಂಡು, ಇದಾದರೂ ಅಷ್ಟೇ, ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಮಕ್ಕಳು ಯಾವುದಾದ್ರೇನು ಆರೋಗ್ಯವಾಗಿದ್ದರೆ ಸಾಕಲ್ವಾ. ನಾವು ಕೆರೆ ತಣ್ಣೂರಿಗೆ ಬಂದುಬಿಟ್ಟು ಮತ್ತೆ ಚಿನ್ಕುರುಳಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸಿಸ್ಟರು ಚಿನ್ಕುರುಳಿಲಿದ್ದರು, ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ನಮ್ಮ ಮಾವನು ನಮ್ಮ ಅಜ್ಜಿನೂ ಅಲ್ಲಿ ದೇವಸ್ಥಾನ ಬಿಟ್ವಿ. ನಾನು ನಮ್ಮ ಅತ್ತೆ ನಮ್ಮ ಹಸ್ಬೆಂಡು 3 ಜನನೂ ಹೋಗ್ತಿದ್ವಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ. ಇಲ್ಲಿಗೆ ಯಾವುದು ಬಸ್ ಇರಲಿಲ್ಲ, ಹಂಗಾಗಿ ನಾವೇ ಹೋಗ್ತಿದ್ವಿ. ಕಾಲ್ ನೋಡ್ರಿ, ಕಾಲ್ ಹಾಕೋದ್ರದ ಬಸ್ ಸ್ಟ್ಯಾಂಡ್ ಇಲ್ಲೇ. ನಮ್ಮ ಸಿಸ್ಟರು ಬಸ್ ಸ್ಟ್ಯಾಂಡ್ ಪಕ್ಕ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ಕೂತಿದ್ರು ಅವರು. ಅಲ್ಲಿ ಹೋಗಿ ಕರ್ಕೊಂಡು ನಾವು ಮತ್ತೆ ವಾಪಸ್ಸು ಕೆರೆ ತಣ್ಣೂರಿಗೆ ಬಂದ್ವಿ. ಸೊ ನಾವಂತೂ ಇಂತೂ ಕೆರೆ ತಣ್ಣೂರಿಗೆ ಬಂದ್ವಿ. ದೇವಸ್ಥಾನ ಬಾಗ್ಲಾಕ್ಬಿಟ್ಟೈತೆ. ಟೈಮು ಇವಾಗ 2:15. ಹಾಗಾಗಿ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 3 ಗಂಟೆಗೆ ಓಪನ್ ಮಾಡ್ತಾರಂತೆ. ಅಲ್ಲಿ ಗಂಟ ಒಂದು ಸ್ವಲ್ಪ ಹೊತ್ತು ಕಾರಲ್ಲೇ ಕೂತಿರ್ತೀವಿ. ಹೊರಟಿದ್ದು ಲೇಟ್ ಆಯಿತು, ಹಾಗಾಗಿ 3 ಗಂಟೆಗೆ ಓಪನ್ ಮಾಡ್ತಾರಂತೆ. ಹಣ್ಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಇಳ್ದು ಎಲ್ಲೆಲ್ಗೋ ಹೋಗಿದ್ದಾರೆ. ಇವರು ಫೋನ್ ನೋಡ್ತಾ ಕೂತವ್ರೆ. ನಮ್ಮ ಫ್ರೆಂಡ್ ಇಲ್ಲ ಐತಿ. ಚಿನ್ನ ಮೇಲೆ ಆಯ್ ಮಾಡು, ಇಲ್ಲಿ ಆಯ್ ಮಾಡು. ಕಾರ್ ನೋಡಿವೆ, ಇಲ್ಲಿ ಆಯ್ ಮಾಡು. ಕಾರು ಕರಿ. ನಮ್ಮಂಗೆ ಅವರು ಬಂದಿದ್ದಾರೆ ಅನ್ಸುತ್ತೆ, ಯಾರೋ ಕೇಳ್ತವ್ರೆ ಓಪನ್ ಆಯ್ತಾ ಅಂತ. ಟೈಮು ಏನು ಗೊತ್ತಿಲ್ದಲೆ ಬಂದರೆ ಹಿಂಗೇನೆ ಆಗೋದು. ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗೈತೆ. ದೇವಸ್ಥಾನ ಮುಂದೆ ಪಾರ್ಕ್ ಥರ ಮಾಡಿರೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತು. ದೇವಸ್ಥಾನ ಹತ್ರ ಕುತ್ಕೊಂಡು ಏನು ಮಾಡೋದು, ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೊಳೆ ಇತ್ತು, ಹೊಳೆ ಹತ್ರ ಬಂದಿದ್ವಿ ನಾವೆಲ್ಲರೂ. ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡಂಗಾಗುತ್ತೆ, ಮಕ್ಕಳಿಗೆಲ್ಲ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ. ಟೈಮ್ ಬೇರೆ 2:30 ಆಗಿಬಿಟ್ಟಿತ್ತಲ್ಲ, ಹಂಗಾಗಿ ನಮ್ಮ ಶಯನ ನೋಡಿ ಅಲ್ಲಿ ಪಾಪುನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ. ಎಲ್ಲೂ ಹೋಗಬೇಡ ಅಲ್ಲಿ ನೀರು ಅಂತ ಹೇಳ್ಬಿಟ್ಟು. ಸುಮ್ಮನಿರು, ನೀರು ಹಂಗೆಲ್ಲ ಹೋಗ್ಬಾರ್ದು.
ರೋಡಿಗೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ಟವ್ರಲ್ವಾ. ಮೊದಲು ಈ ರೋಡ್ ಏನೂ ಇರಲಿಲ್ಲ. ದೇವಸ್ಥಾನ ಓಪನ್ ಆಯಿತು, ಅದಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಬಾ, ಚೆನ್ನಾಗೈತ ಪ್ಲೇಸು. ಏನು ಮನೆ ಏಯ್ ಸೂಪರಾಗೈತೆ ಮಾಮಿ. ಬಾ ಒಳಗಡೆ ನೋಡಿವಿ. ಇವಾಗ ಟೈಮು 3:15. ಇವಾಗ ದೇವಸ್ಥಾನ ಓಪನ್ ಆಯಿತು, ಒಳಗೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಇನ್ನೂ 2 ದೇವಸ್ಥಾನ ಇದ್ದಾವೆ. 2 ದೇವಸ್ಥಾನಕ್ಕೆ ಹೋಗಬೇಕು. ಶಂಕುಚಕ್ರ ಮುದ್ರಣೆಯನ್ನು ಮಾಡೋಕ್ಕೋಸ್ಕರ ಅವತಾರ 11ನೇ ಶತಮಾನದ್ದು 1000 ವರ್ಷ ಆಗಿದೆ. ಹೊಯ್ಸಳ ಕಾಲದಲ್ಲಿ ಪಂಚನಾರಾಯಣ ಕ್ಷೇತ್ರ ಪ್ರತಿಷ್ಠಾಪನೆ ಮಾಡಿದ್ರು. ಆ ಪಂಚನಾರಾಯಣ ಕ್ಷೇತ್ರದಲ್ಲಿ ಕೊಡ್ಬೇಕಿತ್ತು. ಪಂಚೆ ಮರ್ತ್ಕೊಂಡ್ ಬಂದ್ಬಿಟ್ಟಿದೀವ, ಈಗ ತಗೊಂಬರ್ಬೇಕು, ಹೋಗ್ಬೇಕು. ನಮ್ಮ ಮನೇಲೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಯಾವ ದೇವಸ್ಥಾನ ಕೊಡಬೇಕು ಅಂತ. ಇಲ್ಲಿ 3 ದೇವಸ್ಥಾನ ಇದ್ದಾವೆ. ಅಂದರೆ ಇಲ್ಲಿ ಕೊಡಬೇಕು ಅನ್ನೋ ನೆನಪು ಅಂತೆ ಅವರಿಗೆ. ನನಗೆ ಚೆನ್ನಾಗಿ ನೆನಪಿದೆ ಅಲ್ಲಿ ಕೊಡಬೇಕು ಅಂತ. ಅವ್ರು ಮರ್ತ್ಕೊಂಡ್ಬಿಟ್ಟಿದ್ದಾರೆ, ಹೇಳಿದ್ರು ಕೇಳ್ತಿಲ್ಲ. ಇವಾಗ ಒಂದ್ಸಲಿ ಕೇಳಿದ್ರು. ಸದ್ಯಕ್ಕೆ 2 ಪಂಚೆ ತಂದಿದ್ವಿ, ಅದರಲ್ಲಿ ಒಂದು ಇಲ್ಲಿ ಕೊಟ್ಟು ಒಂದು ಆ ದೇವ್ರಿಗೆ ಕೊಡಬೇಕು. ನಾವು ಅರಕೆ ಕಟ್ಕೊಂಡಿದ್ದು ಆ ದೇವ್ರೆ. ನಮ್ಮ ಅನು ಅಕ್ಕ 2 ತಂದಿದ್ದಾರಂತೆ ಸದ್ಯಕ್ಕೆ. ನಾವು 1 ತಗೊಬರಕ್ಕೆ ಹೇಳಿದ್ವಿ, ಪಾಪ ಅವ್ರು 2 ತಂದಿದ್ದಾರೆ. 2 ತಂದಿದ್ದು ಒಳ್ಳೆಯದೇ ಆಯಿತು. ಒಳಗೆ ಹೋಗ್ಬೇಕಾದ್ರೂ ಹೂವು ತೊಳಸಿ ಅಡ್ಡ ಹಾಕೊಂಡ್ಬಿಡ್ತಾರೆ, ತಗೊಳ್ಳಿ ಅಂತವ. ಇನ್ನೊಬ್ರ ಹತ್ರ ಈ ದೇವಸ್ಥಾನದಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ನಾವು ನೆಕ್ಸ್ಟು ಕೃಷ್ಣನ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು 2ನೇ ದೇವಸ್ಥಾನ. ಹೊರಗಡೆ ಎಲ್ಲ ಎಷ್ಟು ನೀಟಾಗಿದೆ ಅಲ್ಲ. ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಇವಾಗ ನಾವು 3ನೇ ದೇವಸ್ಥಾನ, ಇದು ನರಸಿಂಹಸ್ವಾಮಿ. ಮೇಯ್ನು ನಾವು ಹರಕೆನ ಕಟ್ಕೊಂಡಿದ್ದೇನೆ ಇಲ್ಲಿ. ಕೃಷ್ಣನ ದೇವಸ್ಥಾನನ ಪೂಜೆ ಮಾಡಿ ಆ ದೇವಸ್ಥಾನ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ, ಅದೇ ಪುರೋಹಿತರು. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗಳು ಮೆಟ್ಲನ್ನು ಹತ್ತಕ್ಕಾಗ್ದಲೇ ಕಂಬಿ ಇಟ್ಕೊಂಡು ಹತ್ತುತ್ತಿದ್ದಾಳೆ. ಹಾಂ 2-3 ಇಸ್ಕೊ. ಇಲ್ಲಿಗೆ ಪುರೋಹಿತರು ಬಂದರು ಪೂಜೆ ಮಾಡ್ಕೊಡೋದಕ್ಕೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅವರು ಪುರೋಹಿತರು ನೋಡಿರಲಿಲ್ಲ ವಿಡಿಯೋ ಮಾಡ್ಕೊಳ್ತಿದ್ದ. ಆಮೇಲೆ ಕೊನೆಗೆ ಹೇಳಿದರು ವಿಡಿಯೋ ಮಾಡ್ಕೊಬೇಡಿ, ಆಫ್ ಮಾಡಿ, ಹಾಗೆಲ್ಲ ವಿಡಿಯೋ ಮಾಡ್ಕೊಬಾರ್ದು, ಹಾವುಗಳೆಲ್ಲ ಬರ್ತವೆ ಅಂತ. ಇದು ಸುಳ್ಳೆಲ್ಲ, ನಿಜ. ಹಾವುಗಳು ಬರ್ತವೆ, ಎಷ್ಟೋ ಅದು ಕತೆಗಳಿದ್ದಾವೆ ಅಂತ ಹೇಳಿ ಇದು ಮಾಡ್ತಿದ್ರು. ನಾನು ವಿಡಿಯೋನ ಸ್ಟಾಪ್ ಮಾಡಿದೆ. ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಇಲ್ಲಿ ರಾಮಾನುಜಾಚಾರ್ಯರದು ದೊಡ್ಡದಾಗಿ ವಿಗ್ರಹನ ಮಾಡಿದ್ದಾರೆ. ಅಲ್ಲಿಗೆ ಮೊದಲು ರೋಡ್ ಇರಲಿಲ್ಲ, ಇವಾಗ ರೋಡ್ನ ಮಾಡಿದ್ದಾರೆ. ಇಲ್ಲ ಹಾಂ ಹಾಂ ಅಮ್ಮ ಇಲ್ಲಡ ಮೇಕೋ ಕೂತಿರೋದು ನೋಡು, ಯಾವ ಚೆನ್ನಾಗದ. ಚೆನ್ನಾಗದ ನೋಡು. ಆಶೀರ್ವಾದ ಮಾಡ್ಬಿಡು.
ನಾದಿನಿ ಅವ್ರ ಅಣ್ಣಂಗೆ ಅಲ್ಲೇ ರಾಖಿ ಕಟ್ಟಿದ್ರು. ನಮ್ಗೆ ಟೈಮ್ ಆಗಿಬಿಟ್ಟಿತ್ತು, ಇನ್ನು ನಾವು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ನಮ್ಮ ಅಣ್ಣ ಕಾಲ್ ಮಾಡಿದ್ದ, ನನಗೇನೆ ಸರ್ಪ್ರೈಸ್ ಕೊಟ್ಬಿಟ್ಟ ಅವನು. ಊರಿಗೆ ಬರ್ತಿದ್ದೀನಿ, ಎಲ್ಲಿದ್ದೀರಾ ಅಂತ ಹೇಳಿಬಿಟ್ಟು. ಅವ್ನು ಬರಲ್ಲ ಅಂತಿದ್ದನು, ಸಡನ್ಲಿ ಬಂದುಬಿಟ್ಟವನೇ. ನನಗೆ ಶಾಕ್ ಆಗೋಗ್ಬಿಡ್ತು. ಏನು ಹಿಂಗೆ ಬಂದುಬಿಟ್ನಲ್ಲ, ಏನು ಹೇಳ್ದಲೇ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಬೇರೆ ಹೊರಗಡೆ ಇದ್ವಿ, ಅವನ್ನ ಕರ್ಕೊಂಬರೋಕ್ಕೆ ಯಾರೂ ಇರಲಿಲ್ಲ. ನಮ್ಮ ಅಣ್ಣಂಗೆ ಹೇಳಿ ನಮ್ಮ ಅಣ್ಣನ್ನೇ ಕಳಿಸ್ದೆ, ನಮ್ಮ ದೊಡ್ಡಮ್ಮನ ಮಗನ್ನ. ಹೋಗಿ ಅವನೇ ನಾವು ಬರೋವಷ್ಟರಲ್ಲಿ ಕರ್ಕೊಂಡು ಬಂದಿದ್ದ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋ. ಇದು ಬಾಗ್ನದ ವೀಡಿಯೋ. ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ನೀನು ಬಾ ಅಮ್ಮ ನಾಳೆ ಅಂತ ಹೇಳಿ ಅಮ್ಮನ್ನು ಕೂಡ ಬರೋಕ್ಕೆ ಹೇಳ್ಕೊಂಡು ಬಾಗ್ನನ ತಂದು ಇವಾಗ ತಟ್ಟೆಗೆ ತುಂಬಿ ಕೊಡ್ತಿದ್ದಾರೆ. ಇನ್ನು ನಮ್ಮ ಅಣ್ಣ ಬೆಂಗಳೂರಿಗೆ ಹೋದರೆ ಬರೋದು ಇನ್ಯಾವಾಗ ಗೊತ್ತಿಲ್ಲ. ಅವನಿಗೆ ಪ್ರೋಗ್ರಾಮ್ಗಳಿರ್ತವೆ, ಸೊ ಒಂದೊಂದ್ಸಲ ಬರೋಕ್ಕಾಗೋದಿಲ್ಲ. ಅವನ್ನೆಲ್ಲ ವರ್ಷಕ್ಕೆ 1-2 ಸಲ ಬರ್ತಾನೆ ಅಷ್ಟೇ. ಹಂಗಾಗಿ ಅಮ್ಮನ ಬರೋಕ್ಕೆ ಹೇಳ್ಕೊಂಡಿದ್ದ. ನಮ್ಮಮ್ಮ ಬಾಗಿಲನ್ನ ಎಲ್ಲ ತಟ್ಟೆಗೆ ತುಂಬ್ತಾಯಿದ್ರೆ ನನ್ನ ಮಗಳು ಹೋಗ್ಬಿಟ್ಟು ಬಳೆ ಎಳೆಯೋದು, ಹೂವು ಎಳೆಯೋದು ಎಲ್ಲ ಕೀಟ್ಲೆ ಮಾಡ್ತಾಯಿದ್ಲು. ಪಾಪ ತೆಗ್ದು ನಮ್ಮಮ್ಮ ಹಾಕ್ತಾಯಿದ್ರು. ಊರಿಂದ ಕಾಫಿ ಪುಡಿನ ತಂದಿತ್ತು ನಮ್ಮಮ್ಮ. ಏನಾದರೂ ಇಡು, ಒಂದು 10,000 ಕ್ಯಾಶ್ ಇಟ್ಬಿಟ್ಟು ಕೊಡಪ್ಪ ನೀನು. ಸುಮ್ಮನೆ ತಮಾಷೆಗೆ ನಮ್ಮ ಅಣ್ಣನ ಕೊಡ್ತೀಯ, ಕ್ಯಾಶ್ ಇಟ್ಬಿಟ್ಟು ಕೊಡು ಅಂತ ರೇಗಿಸ್ತಾ ಇದ್ದೆ. ನನಗೆ ಅವ್ರು ಕೊಡೋ ಪ್ರೀತಿನೇ ಸಾಕು, ಅದ್ರ ಮುಂದೆ ನನಗೆ ಬೇರೆ ಯಾವುದೂ ಇಲ್ಲ. ನನ್ನ ತವ್ರ ಮನೆ ಚೆನ್ನಾಗಿರಬೇಕು ಅಷ್ಟೇ ನನಗೆ. ಎಲ್ಲ ಹೆಣ್ಮಕ್ಳಿಗೂ ಅದೇ ಆಸೆ ಅಲ್ವಾ, ತವ್ರ ಮನೆ ಚೆನ್ನಾಗಿರಬೇಕು ಅಂತ. ಅದೇ ಥರ ನಾನು ಕೂಡ ನನ್ನ ತವ್ರ ಮನೆ ಚೆನ್ನಾಗಿರಬೇಕು ಅಂತ ನಾನು ಅಷ್ಟೇ ದೇವರಲ್ಲಿ ಕೇಳ್ಕೊಳ್ಳೋದು. ಸೊ ನನ್ನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೊಸ ವೀಡಿಯೋನ ಮಾಡ್ತೀನಿ.